ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾನು ಕೃಷಿಯಲ್ಲಿ ಬಳಸುವ ಆ್ಯಪ್ಗಳ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೇನೆ. ಈ ಆ್ಯಪ್ಗಳು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇರಲೇಬೇಕು. ಇರೋದ್ರಿಂದ ಸಾಕಷ್ಟು ಮಾಹಿತಿಗಳನ್ನು ನೀವು ಅಲ್ಲಿ ಇಲ್ಲಿ ಅಲೆದಾಡದೆ ನಿಮ್ಮ ಫೋನ್ನಲ್ಲೇ ನೀವು ಕೂತ ಸ್ಥಳದಿಂದ ತಿಳ್ಕೊಬೋದು. ಹಾಗೂ ನಿಮಗೆ ಸಾಕಷ್ಟು ಆಗುವ ನಷ್ಟಗಳಿಂದ ನೀವು ಪಾರಾಗ್ಬೋದು. ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದಾಗಿ ರೈತರ ಬೆಳೆ ಸಮೀಕ್ಷೆ ಆ್ಯಪ್. ಈ ಆ್ಯಪನ್ನು ಹಾಕೊಳ್ಳೋದ್ರಿಂದ ನೀವು ನಿಮ್ಮ ಹೊಲದಲ್ಲಿ ನಿಮ್ಮ ಎಷ್ಟು ಎಕರೆ ಜಮೀನಿದೆ, ನೀವು ಎಷ್ಟು ಯಾವ್ಯಾವ ಬೆಳೆಯನ್ನು ಹಾಕ್ಕೊಂಡಿದ್ದೀರಾ, ಎಷ್ಟು ಎಕರೆಯಲ್ಲಿ ಬೆಳೆಸಿದ್ದೀರಾ ಅನ್ನೋದನ್ನು ಫೋಟೋ ಮೂಲಕ ನಿಮ್ಮ ಹೊಲದಲ್ಲಿ ನಿಂತು ನಿಖರವಾಗಿ ಹಾಕೋದ್ರಿಂದ ನಿಮಗೆ MSP ಆಗಲಿ, ಅಂದರೆ ಇನ್ಶೂರೆನ್ಸ್ ಆಗಲಿ, ಯಾವುದೇ ಒಂದು ಬೆಳೆ ಸಾಲ ಆಗಲಿ ಅನುಕೂಲಕರವಾಗಿ ನೀವು ತೆಗೆದುಕೊಳ್ಳಬಹುದು. ಇದರಿಂದ ನಿಮಗೆ ಬೆಳೆಯಲ್ಲಿ ಬರುವಂತಹ ಯಾವುದೇ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳಬಹುದು. ಅಂದರೆ ನಿಮ್ಮ ಒಂದು ಪಹಣಿಯಲ್ಲಿ ನಿಗದಿಯಾದ ಒಂದು ಬೆಳೆಯ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು. ಇದನ್ನು ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಫೋನ್ ನಂಬರನ್ನು ಬಳಸ್ಕೊಂಡು ಮಾಡ್ಕೋಬೋದು. ಈ ಆ್ಯಪ್ಗಳು ನಿಮ್ಮ ಆ್ಯಂಡ್ರಾಯ್ಡ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿರ್ತವೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಪ್ಗಳು ಯಾಕೆ ಬೇಕು ಅನ್ನೋದನ್ನು ಒಂದು ಸಲ ತಿಳ್ಕೊಬೇಕಂದ್ರೆ, ನಿಮಗೆ ಹವಾಮಾನ ಒಂದು ವರದಿಗಳು ಬೇಕಾದರೆ, ನಿಮ್ಮ ಮಣ್ಣಿನ ಬಗ್ಗೆ ಮಾಹಿತಿ ಬೇಕಾದರೆ, ನಿಮಗೆ ಮಾರುಕಟ್ಟೆಯ ಬಗ್ಗೆ ಒಂದು ಎಷ್ಟು ರೇಟ್ ಇದೆ, ಯಾವ ಮಾರುಕಟ್ಟೆ ಇವತ್ತಿನ ರೇಟಿಗೆ ಚೆನ್ನಾಗಿದೆ, ಅಥವಾ ಯಾವ ಬೆಳೆಗೆ ನಿಮಗೆ ಯಾವ ಮಾರುಕಟ್ಟೆಗೆ ಹೋದರೆ ಸೂಕ್ತ ಬೆಲೆಯನ್ನು ಪಡೆದುಕೊಳ್ಳಬಹುದು, ಅಥವಾ ಒಂದು ಸರ್ಕಾರಿ ಸ್ಕೀಮ್ಗಳು, ಯೋಜನೆಗಳು ಮತ್ತು ಅದರ ಒಂದು ಉಪಯುಕ್ತತೆಗಳು, ಹೊಸದಾಗಿ ಬಂತಹ ಒಂದು ಯೋಜನೆಗಳನ್ನು ಪಡೆದುಕೊಳ್ಳೋಕೆ, ಅದರ ಜೊತೆಗೆ ನಿಮಗೆ ಒಂದಿಷ್ಟು ಕೃಷಿಯಲ್ಲಿ ಬೇಕಾಗುವ ಟಿಪ್ಸ್ಗಳು, ಅಂದರೆ ಕಾಲಕ್ಕೆ ಬೇಕಾಗುವ ನಿಮಗೆ ರೋಗಗಳು, ಹುಳಗಳು ಅಥವಾ ಒಂದು ಸಸ್ಯನಾಶಕಗಳ ಬಗ್ಗೆ ಮಾಹಿತಿಯನ್ನು ವಿಡಿಯೋಗಳ ಮೂಲಕ, ಅಂದರೆ ಸಕ್ಸಸ್ ಸ್ಟೋರೀಸ್ ಇರ್ತವೆ. ಯಾವುದೋ ರೈತರು ಒಂದು ಬೆಳೆಯನ್ನು ಬೆಳೆದು ಅದರಲ್ಲಿ ಸಕ್ಸಸ್ಸನ್ನು ಕಂಡುಕೊಂಡಿರ್ತಾರೆ. ಅಂಥವರ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡೆದುಕೊಳ್ಳಬಹುದು. ಅದಕ್ಕಾಗಿ ಈ ಆ್ಯಪ್ಗಳು ತುಂಬ ಉಪಯುಕ್ತಕಾರಿ. ಎರಡನೇ ಆ್ಯಪ್ ಅಂದರೆ ಬೆಳೆ ದರ್ಶಕ್. ಈ ಒಂದು ಆ್ಯಪನ್ನು ಬಳಸ್ಕೊಂಡು ನಿಮ್ಮ ಮಾಹಿತಿಯನ್ನು ನೀವು ಪಡ್ಕೋಬೋದು. ನಿಮ್ಮ ಊರು ಯಾವುದು, ಹೋಬಳಿ ಯಾವುದು, ಅಥವಾ ನಿಮ್ಮ ಜಿಲ್ಲೆಯಲ್ಲಿ ನೀವು ನಿಖರವಾಗಿ ನಿಮ್ಮ ಊರನ್ನು ತೆಗೆದುಕೊಂಡ್ರೆ ಅಲ್ಲಿರುವ ನಿಮ್ಮ ಸರ್ವೆ ನಂಬರ್ ಎಷ್ಟು, ನೀವು ಏನು ಬೆಳೆಯನ್ನು ಬೆಳೆದಿದ್ದೀರಾ, ಬೆಳೆಯನ್ನು ಫೋಟೋ ಜೊತೆಗೆ ನೀವು ನೋಡ್ಬೋದು. ಇದು ಯಾವಾಗಂದರೆ ನೀವು ಬೆಳೆ ಸಮೀಕ್ಷೆ ಆ್ಯಪನ್ನು ಹಾಕ್ಕೊಳ್ಳದೆ PR ಅಥವಾ ಖಾಸಗಿ ನಿವಾಸಿಗಳು ಏನು ಕರಿತೀರಾ ಅವರ ಮುಖಾಂತರ ಏನಾದರೂ ಸರ್ವೆ ಮಾಡಿದರೆ ಇದರಲ್ಲಿ ನೀವು ಕಂಪ್ಲೇಂಟನ್ನು ಮಾಡ್ಬೋದು. ಅಂದರೆ ಕಂಪ್ಲೇಂಟ್ ಮಾಡಿ ಸರ್ವೆ ಆದ 15 ದಿನಗಳ ಒಳಗೆ ಇಲ್ಲಿ ಕಂಪ್ಲೇಂಟನ್ನು ದೂರು ದಾಖಲಿಸಿದರೆ ನಿಮಗೆ ತಕ್ಷಣವಾಗಿ ಆ ದೂರಿಗೆ ಒಂದು ರಿಪ್ಲೈ, ಅಂದರೆ ನಿಮ್ಮ ಬೆಳೆಯನ್ನು ಇನ್ನೊಂದು ಸಲ ಸರ್ವೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಇರ್ತದೆ. ಅದಕ್ಕೆ ಬೆಳೆ ದರ್ಶಕ ಅನ್ನೋ ಆ್ಯಪ್ ತುಂಬ ಉಪಯೋಗಕಾರಿ. ದಿಶಾಂಕ್ ಅನ್ನೋ ಆ್ಯಪ್ ಇರ್ತದೆ. ಇಲ್ಲಿ ನೀವು ಹೊಲದ 4 ಬದಿಯ ನಿಮ್ಮ ಒಂದು ಲೇಔಟನ್ನು ನೋಡ್ಕೋಬೋದು, ಅಥವಾ ರೋಡಿನಿಂದ ನಿಮ್ಮ ಹೊಲ ಎಷ್ಟು ದೂರ ಇದೆ, ನಿಮ್ಮ ಹೊಲದ ಅಕ್ಕಪಕ್ಕಕ್ಕೆ ಯಾವ್ಯಾವ ಒಂದು ಸರ್ವೆ ನಂಬರ್ಗಳಿದ್ದಾವೆ ಅವುಗಳನ್ನೆಲ್ಲ ನೋಡ್ಕೋಬೋದು. ಕಿಸಾನ್ ಸುವಿಧಾ ಇನ್ನೊಂದು ಆ್ಯಪು. ಇದು ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅವರು ಅಭಿವೃದ್ಧಿಪಡಿಸಿದ್ದು. ಇಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ದೊರೆಯುತ್ತವೆ. ಅಂದರೆ PM ಕಿಸಾನ್ ಆಗಿರ್ಬೋದು, ಬೆಳೆ ಇನ್ಶೂರೆನ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು, ಸಾವಯವ ಕೃಷಿ, ಬೆಳೆಯಲ್ಲಿ ಬಳಸುವಂಥ ಸಾಕಷ್ಟು ಮಷಿನರಿಗಳು, ಬೀಜಗಳ ಬಗ್ಗೆ, ತೋಟಗಾರಿಕೆಗಳ ಬಗ್ಗೆ, ಯಾವುದೇ ಒಂದು ತರಬೇತಿಗಳಿದ್ದರೆ ಅಥವಾ ಗವರ್ಮೆಂಟ್ ಸ್ಕೀಮ್ಗಳಿದ್ದರೆ, ಇನ್ನು ಕೃಷಿಯಲ್ಲಿ ಸಂಬಂಧಿಸಲ್ಪಟ್ಟ ಸಾಕಷ್ಟು ವಿಡಿಯೋಗಳನ್ನು, ಅದರ ಜೊತೆಗೆ ನೀವು ಏನಾದರೂ ವಿಜ್ಞಾನಿಗಳಿಂದ ಅಡ್ವೈಸನ್ನು ಪಡೆಯೋದಿದ್ದರೆ ಇಲ್ಲಿ ಪಡ್ಕೋಬೋದು. ನೆಕ್ಸ್ಟು PM ಕಿಸಾನ್. ಇದು ರೈತರಲ್ಲಿ ಇದ್ದರೆ ಏನಾದರೂ ನಿಮಗೆ PM ಕಿಸಾನ್ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಜಮಾ ಆಗುತ್ತೆ. ಅದರಲ್ಲಿ ಏನಾದರೂ ಪ್ರಾಬ್ಲಮ್, ಅಂದರೆ ಆಧಾರ್ ಸೀಡಿಂಗ್ ಆಗದೇ ಇರ್ಬೋದು, ಇಲ್ಲಾಂದರೆ ಒಂದೇ ಕುಟುಂಬದ ಸದಸ್ಯರಿದ್ದು ಅದು ಬಂದ್ ಆಗಿರ್ಬೋದು. ಸಾಕಷ್ಟು ಒಂದು ತೊಂದರೆ ತೊಡಕುಗಳಿಂದ ಇದನ್ನು ಬಂದ್ ಮಾಡಿರ್ತಾರೆ, ಇಲ್ಲಾಂದರೆ ಜಿಲ್ಲಾಡಳಿತದಿಂದ ಬಂದ್ ಮಾಡಿರ್ತಾರೆ. ಇದು ಏನು ಸಮಸ್ಯೆ ಇದೆ ಅಂತ ನೀವು ಇಲ್ಲಿ ಕಂಡುಕೊಳ್ಳಬಹುದು. ಈ KYC ಅಪ್ಡೇಟ್ ಆಗದೇ ಇದ್ದರೂ ಕೂಡ ಇಲ್ಲಿ ನೀವು ನಿಮ್ಮ ಫೇಸ್ ರಿಕಗ್ನಿಷನನ್ನು ಬಳಸ್ಕೊಂಡು ಇದನ್ನು ಮಾಡ್ಕೋಬೋದು. ಇನ್ನು ಕ್ರಾಪ್ ಇನ್ಶೂರೆನ್ಸ್.
ಬೆಳೆಯ ಒಂದು ಇನ್ಶೂರೆನ್ಸ್ ಅಥವಾ ವಿಮೆ ಏನು ನೀವು ತುಂಬ್ತೀರಾ ಅದರ ಬಗ್ಗೆ ಸಮಗ್ರ ಮಾಹಿತಿ, ನೀವು ಎಷ್ಟು ಕಂತನ್ನು ಅಂದರೆ ಎಷ್ಟು ಪ್ರೀಮಿಯಂ ತುಂಬಿದ್ದೀರಾ, ಅದಕ್ಕೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಥವಾ ಯಾವ್ಯಾವ ವರ್ಷದಲ್ಲಿ ನಿಮಗೆ ಜಮಾ ಆಗಿದೆ, ಇದನ್ನೆಲ್ಲವನ್ನು ನೀವು ನಿಮ್ಮ ಫೋನ್ ನಂಬರ್ ಮತ್ತು ನಿಮ್ಮ ವಿಮೆಯ ಒಂದು ನಂಬರನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ನೋಡ್ಕೋಬೋದು. ಇದು ತುಂಬ ಒಂದು ಸರಳವಾದ ಆ್ಯಪ್ ಆಗಿದೆ. ಇದರ ಜೊತೆ ಅಗ್ರಿ ಆ್ಯಪ್ ಫಾರ್ ಸ್ಮಾರ್ಟ್ ಫಾರ್ಮಿಂಗ್ ಅಂತ ಒಂದು ಆ್ಯಪ್ ಇದೆ. ಇಲ್ಲಿ ನೀವು ಗೊಬ್ಬರಗಳು ಅಥವಾ ಬೀಜಗಳು ಅಥವಾ ಇತರ ಕೃಷಿಗೆ ಸಂಬಂಧಿಸಿದ ಮಷಿನರಿಗಳನ್ನು ಕೊಂಡ್ಕೋಬೋದು ಅಥವಾ ಅದರ ಒಂದು ಬೆಲೆಯನ್ನು ತಿಳ್ಕೊಬೋದು. ಇ-ನ್ಯಾಮ್ ಅನ್ನೋದು ಒಂದು ಅಗ್ರಿ ಮಾರ್ಕೆಟ್. ಇಲ್ಲಿ ನೀವು ದಲ್ಲಾಳಿಗಳ ಸಹಾಯವಿಲ್ಲದೆ ನಿಮ್ಮ ಒಂದು ಬೆಳೆಗಳನ್ನು ಅಥವಾ ಬೆಳೆಯಿಂದ ಆದ ಉಪ ಉತ್ಪನ್ನಗಳನ್ನು, ಏನು ಪ್ರಾಸೆಸ್ಡ್ ಫುಡ್ ಅಂತೀರಾ, ಸಂಸ್ಕರಿಸಿದ ಆಹಾರ, ನೀವೇನಾದರೂ ಸಂಸ್ಕರಣಾ ಘಟಕಗಳನ್ನು ಮಾಡ್ಕೊಂಡಿದ್ರು ಕೂಡ ಇಲ್ಲಿ ಅದಕ್ಕೆ ಮಾರಾಟ ಮಾಡಲಿಕ್ಕೆ ನೀವು ದಲ್ಲಾಳಿಗಳಿಲ್ಲದೆ ನೇರವಾಗಿ ಬೆನಿಫಿಷಿಯರಿಯನ್ನು ತಲುಪಬಹುದು. ಪೂಸಾ ಕೃಷಿ ಅಂದರೆ ಕೃಷಿಯಲ್ಲಿ ಇದು ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಯವರು ಅಭಿವೃದ್ಧಿಪಡಿಸಿದ ಒಂದು ಆ್ಯಪ್ ಆಗಿದ್ದು, ಇಲ್ಲಿ ನೀವು ಏನೇ ಒಂದು ಹೊಸ ತಂತ್ರಜ್ಞಾನಗಳು ಬಂದಿದ್ದರೆ ಅದರ ಬಗ್ಗೆ ತಿಳ್ಕೊಬೋದು. ಇನ್ನು ಸ್ಪ್ರೇ ಗೈಡ್, ಇದನ್ನು ಯೂಸ್ ಮಾಡಿಕೊಂಡು ನೀವು ರಾಸಾಯನಿಕ ದ್ರಾವಣಗಳನ್ನು ಯಾವ ಥರ ಸಿಂಪಡಿಸಬೇಕು, ಯಾವ ರೋಗಕ್ಕೆ ಯಾವುದನ್ನು ಮಾಡಬೇಕು ಅನ್ನೋದನ್ನು ಫೋಟೋಗಳ ಮುಖಾಂತರ ನೇರವಾಗಿ ಭೂಮಿಯಲ್ಲಿ ಹೋಗಿ ಫೋಟೋ ಹೊಡೆದು ಹಾಕಿ ಅದರ ಮಾಹಿತಿಯನ್ನು ಪಡ್ಕೋಬೋದು. ಇನ್ನು CC ಮೊಬೈಲ್ ಆ್ಯಪ್, ಇದು ತಾಪಮಾನ, ತೇವಾಂಶ, ಗಾಳಿಯ ವೇಗ, ಇತರ ಮಾಹಿತಿ ಅಂದರೆ ಹವಾಮಾನ ವರದಿಯನ್ನು ನಿಮಗೆ ನೀಡ್ತದೆ. ಇಫ್ಕೋ ಕಿಸಾನ್ ಅನ್ನೋದೊಂದಿದೆ. ಈ ಆ್ಯಪು ಬೆಳೆಗಳು, ಕೃಷಿ ಋತುಮಾನ, ಕೃಷಿ ಕ್ಷೇತ್ರ ಸಿದ್ಧತೆ, ನೀರು ನಿರ್ವಹಣೆ, ರೋಗ ನಿಯಂತ್ರಣ, ಕೃಷಿ ಪೂರ್ವ ಸಿದ್ಧತೆ ಸೇರಿ ಇತರ ಮಾಹಿತಿಯನ್ನು ಕೃಷಿ ತಜ್ಞರು ಮತ್ತು ವಿಜ್ಞಾನಿಗಳಿಂದ ಪಡೆಯಲು ಅನುಕೂಲಕರವಾಗಿದೆ. ಇದರ ಜೊತೆ ಕೃಷಿ ಅನ್ನೋದಿದೆ. ಇದು ಬೆಳೆ ಮತ್ತು ಮಣ್ಣಿನ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೀಡ್ತದೆ. ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಆ್ಯಪ್ ಅಂದರೆ ಪ್ಲಾಂಟಿಕ್ಸ್. ಇದು ಬೆಳೆಗಳಿಗೆ ಆದ ಯಾವುದೇ ಒಂದು ರೋಗ ಆಗಿರ್ಬೋದು ಅಥವಾ ಹುಳುಗಳಾಗಿರ್ಬೋದು, ಏನೇ ಒಂದು ಕೀಟಗಳು ಬಂದಿದ್ರೂ ಕೂಡ ಅದರ ನೇರವಾಗಿ ಫೋಟೋವನ್ನು ಹಾಕ್ಕೊಂಡು ಯಾವ ಕೆಮಿಕಲನ್ನು ಸ್ಪ್ರೇ ಮಾಡಿದರೆ ಅಥವಾ ಏನು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂದರೆ ಪೋಷಕಾಂಶಗಳ ಕೊರತೆ ಇದ್ದರೂ ಕೂಡ ಇದರಿಂದ ನೋಡಿಕೊಂಡು ನೀವು ಸೂಕ್ತವಾದ ಒಂದು ಮಾಹಿತಿಯನ್ನು ಪಡ್ಕೊಂಡು, ಅಂದರೆ ಈಗ ಬೆಳೆಯಲ್ಲಿ ಯಾವುದೇ ಒಂದು ಹುಳ ಅಥವಾ ಇದು ಅಟ್ಯಾಕ್ ಆದಾಗ ತಕ್ಷಣವೇ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ 50-60% ನಿಮ್ಮ ಬೆಳೆಯನ್ನು ನೀವು ಸೇವ್ ಮಾಡ್ಕೋಬೋದು. ಫಾರ್ಮ್ ರೈಸ್ ಅಂತಿದೆ. ಇದು ಬೇಯರ್ ಸಂಸ್ಥೆಯಿಂದ ಒಂದು ತಯಾರಿಸಲ್ಪಟ್ಟಿದ್ದು. ಇವೆಲ್ಲವೂ ಅಂದರೆ ಇದ್ದರೆ ತುಂಬ ಒಳ್ಳೆಯದು. ಇನ್ನೊಂದು ಕಿಸಾನ್ ರಥ ಅನ್ನೋ ಆ್ಯಪ್ ಇದೆ. ಇದು ಕೂಡ ನಿಮಗೆ ಸಾಕಷ್ಟು ಒಂದು ಮಾಹಿತಿಯನ್ನು ನೀಡ್ತದೆ. ಇಷ್ಟು ತನಕ ಒಂದು ಕೃಷಿಯಲ್ಲಿ ಬಳಸುವ ಆ್ಯಪ್ಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆ ರೈತರ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.